Hello students, welcome to Parivartan Physics. See, in this video, we'll analyze in detail about the blueprint as well as question paper pattern of second PUC Physics 2023 and 24. Okay, we'll see in detail about the weightage of each chapter of second PUC Physics, as well as we'll also see some most expected questions and most expected numericals which may appear in PUC second year physics this year, right? So we'll go in detail about that. So ಇದನ್ನ ಲಾಸ್ಟ್ ತನಕ ನೋಡ್ರಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. So you will get to know how the question paper will be framed and what are the possibilities of the questions, right? So here you know first we know this very well, ಎಲ್ರಿಗೂ ಗೊತ್ತಿರುವಂತದ್ರಿ. There are 4 parts in the question paper, A, B, C and D. Most risky parts ಯಾವಪ್ಪ ಅಂತಂದ್ರೆ ಇದ್ರೊಳಗೆ risky parts are A and B. A is most risky part, right? So the most risky part is A. ಇಲ್ಲೇ ನಮಗೆ 15 MCQs ಅದಾವ್ರಿ and 5 fill in the blanks ಅದಾವ್ರಿ, right? Total 20 questions ಇರ್ತಾವ, all carry 1 mark and there will be no extra choices here. ಇಲ್ಲಿ ಒಂದು ನಿಮಗೆ extra choices ಇರಂಗಿಲ್ರಿ. You will get extra choice in part B, part C, part D, but no extra choices in part A. ಅಂದ್ರೆ MCQs ಒಳಗೆ ಮತ್ತು fill in the blanks ಒಳಗೆ ನಿಮಗೆ extra choices ಇಲ್ಲ. See, ಇಲ್ಲೇ ನೋಡ್ರಿ exactly 15 questions ಇರ್ತಾವ, 15 questions ನೀವು ಆನ್ಸರ್ ಮಾಡ್ಬೇಕು, 5 questions ನೀವು ಆನ್ಸರ್ ಮಾಡ್ಬೇಕು. But in case of B, C and D, you have extra choices. See, 9 questions are there, 5 you have to answer, 9 questions are there, 5 you have to answer, 6 are there, 3 you have to answer, 4 are there, 2 you have to answer. Almost double ನಿಮಗೆ ಏನದವ್ರಿ choices ಇಲ್ಲಿ present ಅದಾವ್ರಿ, correct? Okay, ಇನ್ನು ನೋಡ್ರಿ ಟೋಟಲ್ ನಮಗೆ out of 115 marks we have to answer for 70 marks. ನಮಗೆ 70 marks ಅದು ಪೇಪರ್ ಇರ್ತದೆ, ರೈಟ್? ಈಗ ನೋಡ್ರಿ weightage of the chapters ನೋಡ್ರಿ, weightage of the chapters is like this. See, I have studied the blueprint published by the board clearly and then I have prepared this. So this is easy to understand blueprint. So ಇಲ್ಲಿ ನೋಡ್ರಿ ಚಾಪ್ಟರ್ ವೈಸ್ ನಾವು ಇಲ್ಲಿ ಬರ್ಕೊಂಡಿದೀವಿ. ಈಗ ನೋಡ್ರಿ ಇಲ್ಲೇ blueprint ರೆಡಿ ಮಾಡಬೇಕಾದ್ರೆ ಅಥವಾ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡಬೇಕಾದ್ರೆ they will set or they will distribute the marks depending on the unit number ಬೇರೆ, serial number of the chapters ಬೇರೆ. ಈಗ ನಾವು serial number of chapters ಬಹಳ ಫ್ಯಾಮಿಲಿಯರ್ ಇರ್ತೀವಿ, ಯೂನಿಟ್ಸ್ ಅಷ್ಟೊಂದು ಫ್ಯಾಮಿಲಿಯರ್ ಇರಂಗಿಲ್ಲ. ಓಕೆ, ಇಲ್ಲಿ ನೋಡ್ರಿ ಇಲ್ಲಿ ನಿಮಗೆ ಮಾರ್ಕ್ಸ್ ವೇಟೇಜ್ ಅದರಿ ಪ್ರತಿ ಚಾಪ್ಟರ್ ಅದ. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ 11 marks, ಪೊಟೆನ್ಷಿಯಲ್ 11 marks, ಕರೆಂಟ್ ಎಲೆಕ್ಟ್ರಿಸಿಟಿ 14, ಹೈಯೆಸ್ಟ್ ವೇಟೇಜ್ ಅದರಿ, ಮೂವಿಂಗ್ ಚಾರ್ಜಸ್ 12, ರೈಟ್? ಆನಂತರ ರೇ ಆಪ್ಟಿಕ್ಸ್ ನಮಗೆ 11 ಅದ, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ನಮಗೆ 9 ಅದ. ಟೋಟಲ್ 115 ಇನ್ಕ್ಲೂಡಿಂಗ್ ಆಲ್ ದ ಚಾಯ್ಸಸ್, ಯು ವಿಲ್ ಗೆಟ್ 115 marks, ರೈಟ್? ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲೇ ಒಂದು ನೀವು ಕ್ಲಿಯರ್ಲಿ ಅಬ್ಸರ್ವ್ ಮಾಡ್ಬೇಕು ಏನಂತೇಳಿ, MCQ you are going to get from all the chapters. ಎಲ್ಲಾ ಚಾಪ್ಟರ್ದಾಗಿಂದ ನಿಮ್ಗೆ MCQs ಬರೋದ್ರಿ, ಕ್ಲಿಯರ್? ಆಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ನಮ್ಗೆ ಎಲ್ಲಾ ಚಾಪ್ಟರ್ಸ್ ಆಗಿಂದ ಬರೋದಿಲ್ಲ, ಬಟ್ ದೇರ್ ಇಸ್ ದ ಪಾಸಿಬಿಲಿಟಿ ಟು ಚೇಂಜ್ ದೀಸ್ ಥಿಂಗ್ಸ್ ಆಲ್ಸೋ. ಅಂದ್ರೆ ಇಲ್ಲಿ ಕೇಳೋದನ್ನ ಇಲ್ಲಿ ಕೇಳಬಹುದು ಅಥವಾ ಇಲ್ಲಿ ಕೇಳೋದನ್ನ ಇಲ್ಲಿ ಕೇಳಬಹುದು, ಬಿಕಾಸ್ ದೇ ಹ್ಯಾವ್ ಗಿವನ್ ದ ಫ್ರೀಡಮ್ ಆಫ್ ವೇರಿಯೇಷನ್ ಆಫ್ 1 mark. ಸೊ 1 marks ವೇರಿಯೇಷನ್ ನಮಗೆ ಮಾಡುವಂತ ಪಾಸಿಬಿಲಿಟಿ ಇರ್ತದ್ರಿ, ಕರೆಕ್ಟ್? ಓಕೆ, ಇಲ್ಲಿ ನೋಡ್ರಿ ಇಲ್ಲಿ ನಮಗೆ ಹಾಟ್ಸ್ ಅಂತ ಕೊಟ್ಟಿದ್ದಾರೆ. ಹಾಟ್ಸ್ ಅಂತಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಸಿ ಗೈಡ್ಲೈನ್ ಏನ್ ಹೇಳ್ತದ್ರಿ, ದೇ ಟೆಲ್ ದಟ್ ಔಟ್ ಆಫ್ 15 MCQs ಅಟ್ ಲೀಸ್ಟ್ 3 questions must be ಹಾಟ್ಸ್. ಹಾಟ್ಸ್ ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಸ್ವಲ್ಪ ಹೈಯರ್ ಲೆವೆಲ್ ಕ್ವೆಶನ್ಸ್ ಅಥವಾ ಸ್ವಲ್ಪ ಹೈಯರ್ ಲೆವೆಲ್ MCQs ಅಂತ ಕರೀತಾರೆ. ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ CET, NEET as well as JEE, ಅವರಿಗೆ ಇವು ಹಾಟ್ಸ್ ಅಂತ ಏನ್ ಕ್ವೆಶನ್ಸ್ ಇರ್ತಾವ್ರಿ ಇವು ಕೂಡ ನಾರ್ಮಲ್ ಅನ್ನಿಸಬಹುದು, ಯಾಕಂದ್ರೆ ಆ ಡೆಪ್ತ್ಗಲ್ಲೇ ಸ್ಟಡಿ ಮಾಡಿರ್ತೀವಿ. ದಟ್ಸ್ ವೈ ಯು ಮೇ ಫೀಲ್ ಇಟ್ ಈಸಿ ಆಲ್ಸೋ ದಟ್, ರೈಟ್? ಸೊ ಉಳ್ಕಿದೆಲ್ಲ ಆಲ್ಮೋಸ್ಟ್ ಈಸಿ ಇರ್ತಾವ್ರಿ, ಆ ತರದ ಏನು ಟಫ್ ಇರುವಂತದ್ದು ಕ್ವೆಶನ್ಸ್ ಏನ್ ಇರಂಗಿಲ್ಲ. ಫಿಲ್ ಇನ್ ದ ಬ್ಲಾಂಕ್ಸ್ ವಿಲ್ ಬಿ ಈಸಿ, ನಿಮ್ಗೆ ಆನ್ಸರ್ಸ್ ಅಲ್ಲೇ ಬ್ರಾಕೆಟ್ ಒಳಗೆ ಕೊಟ್ಟಿರ್ತಾರೆ, ಜಸ್ಟ್ ಅದಕ್ಕೆ ರಿಲೇಟೆಡ್ ಆನ್ಸರ್ ನಿಮ್ಗೆ ಗೊತ್ತಾದ್ರೂ ನೀವು ಬರೀಬಹುದು. ಸೊ ದೀಸ್ ಆರ್ ವೆರಿ ಈಸಿ ಪಾರ್ಟ್. ಫಿಲ್ ಇನ್ ದ ಬ್ಲಾಂಕ್ಸ್ ಅಂತೂ ಬಹಳ ಈಸಿ ಪಾರ್ಟ್. ಇನ್ನು ನೋಡ್ರಿ ಮೋಸ್ಟ್ ಗ್ಯಾರಂಟೆಡ್ ಪಾರ್ಟ್ ಯಾವ್ದಪ್ಪ ಅಥವಾ ಮೋಸ್ಟ್ ಸ್ಕೋರಿಂಗ್ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ನಮ್ಗೆ 5 mark ಲಾಂಗ್ ಆನ್ಸರ್ಸ್ ಕ್ವೆಶನ್ಸ್ ರೀ. ಲಾಂಗ್ ಆನ್ಸರ್ ಕ್ವೆಶನ್ಸ್ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ನಮಗೆ ಡೆರಿವೇಶನ್ಸ್ ಬರ್ತಾವ್ರಿ. ಆಮೇಲೆ 5 marks ನ್ಯೂಮರಿಕಲ್ ಕ್ವೆಶನ್ಸ್ ರೀ, ನ್ಯೂಮರಿಕಲ್ ಪ್ರಾಬ್ಲಮ್ಸ್, ರೈಟ್? ಆಮೇಲೆ 3 marks. ದೀಸ್ 3 parts ಅಥವಾ ಇವು 3 parts ಏನದಾವಲ್ಲ, ದಿಸ್ ಇಸ್ ಪಾರ್ಟ್ ಎ, ದಿಸ್ ಇಸ್ ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ. ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ ಆರ್ ದ ಸ್ಕೋರಿಂಗ್ ಪಾರ್ಟ್ಸ್. ನಿಮ್ಗೆ ಅಲ್ಲಿ ರಿಸ್ಕ್ ಕಡಿಮೆ ಮತ್ತು ಸ್ಕೋರ್ ಮಾಡುವಂತ ಪಾಸಿಬಿಲಿಟಿ ನಮಗೆ ಜಾಸ್ತಿ ಇರ್ತದ್ರಿ. ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ 3 marks ಕ್ವೆಶನ್ಸ್ ಅಂಡ್ 5 marks ಕ್ವೆಶನ್ಸ್, ದೀಸ್ ಆರ್ ದ ಸ್ಕೋರಿಂಗ್ ಪಾರ್ಟ್ಸ್. ಇಲ್ಲಿ ನಾವು ಒಟ್ಟ ಮಾರ್ಕ್ಸ್ ಕಳ್ಕೊಬಾರ್ದ್ರಿ, ಯಾಕಂದ್ರೆ ರಿಸ್ಕಿ ಪಾರ್ಟ್ ಇಲ್ಲದಂದ್ರೆ ಇಲ್ಲದರಿ ಇಲ್ಲಿ ನಮಗೆ ಬೈ ಚಾನ್ಸ್ ಮಾರ್ಕ್ಸ್ ಕಳ್ಕೊಳ್ಳುವಂತ ಪಾಸಿಬಿಲಿಟಿ ಇರ್ತದೆ, ಇಲ್ಲಿ ನೀವು ಒಟ್ಟ ಮಾರ್ಕ್ಸ್ ಕಳ್ಕೊಬಾರ್ದು, ರೈಟ್? ಓಕೆ, ನೆಕ್ಸ್ಟ್ ನೋಡ್ರಿ ಈಗಿಲ್ಲೇ ಐ ಹ್ಯಾವ್ ಆಲ್ ಡಿಸ್ಟ್ರಿಬ್ಯೂಟೆಡ್ ಆಲ್ ದ ಕ್ವೆಶನ್ಸ್ ಹಿಯರ್. ನಮಗೆ ಟೋಟಲ್ 115 marks ಏನೇನ್ ಬರ್ಬೇಕು ಅದೆಲ್ಲಾನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದೀನಿ. ಈ ತರ ನಮ್ಗೆ ಕ್ಲಿಯರ್ಲಿ ಗೊತ್ತಾಗ್ತದ್ರಿ ಪರ್ ಚಾಪ್ಟರ್ ಏನೇನ್ ಬರ್ತಾವ ಅಂತೇಳಿ.
ಇಲ್ಲೇ NP ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಅಂತ ಗೊತ್ತಿರಲಿ. ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ನಿಮ್ಗೆ ಬರೀ 5 ಮಾರ್ಕ್ಸ್ ಅದಷ್ಟೇ ಇಲ್ಲ, ಯು ಆರ್ ಗೋಯಿಂಗ್ ಟು ಗೆಟ್ ಅ ನ್ಯೂಮರಿಕಲ್ ಪ್ರಾಬ್ಲಮ್ ಇನ್ 3 ಮಾರ್ಕ್ಸ್ ಸೆಷನ್ ಆಲ್ಸೋ. ಒಂದು 3 ಮಾರ್ಕ್ಸ್ ನ್ಯೂಮರಿಕಲ್ ನಿಮಗೆ ಬರ್ತದೆ, ಪ್ಲಸ್ ಒಂದು 2 ಮಾರ್ಕ್ದು ನ್ಯೂಮರಿಕಲ್ ನಿಮಗೆ ಬರ್ತವ್ರಿ. ಸೊ ಹಳೆ ಪ್ಯಾಟರ್ನ್ ಏನಿತ್ತು ಅದ್ರೊಳಗೆ ನಮಗೆ ಪಾರ್ಟ್ ಬಿ ಪಾರ್ಟ್ ಸಿ ಒಳಗೆ ನ್ಯೂಮರಿಕಲ್ಸ್ ಇರ್ತಿರ್ಲಿಲ್ಲ. ಲಾಸ್ಟ್ ಪಾರ್ಟ್ ದಾಗ ನ್ಯೂಮರಿಕಲ್ಸ್ ಏನ್ ಲಾಸ್ಟ್ ಕ್ವೆಶನ್ ಮೇನ್ ಕ್ವೆಶನ್ ಇರ್ತದೆ ಅಲ್ಲೇ ಮಾತ್ರ ನಮ್ಗೆ ನ್ಯೂಮರಿಕಲ್ಸ್ ಇರ್ತಿದ್ವು. ಬಟ್ ಈ ಸರಿ ನಮಗೆ ನ್ಯೂಮರಿಕಲ್ಸ್ 3 ಮಾರ್ಕ್ಸ್ ಒಳಗೂ ಅದಾವ, 2 ಮಾರ್ಕ್ಸ್ ಒಳಗೂ ಅದಾವ, right? Okay, so this is all about the marks distribution as well as the types of questions we are going to get in next note. See, now we'll go in detail about this part. I will start it from part D. Now part D ದಿಂದ ಸ್ಟಾರ್ಟ್ ಮಾಡ್ತೀನಿ. See, part D ನೊಳಗೆ ನೋಡ್ರಿ, ಫಸ್ಟ್ ಅದ್ರೊಳಗೆ ನಾವು ನ್ಯೂಮರಿಕಲ್ ಕ್ವೆಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೋಡ್ರಿ, ಪಾರ್ಟ್ ಡಿ ಒಳಗೆ ನಮಗೆ 6th ಮೇನ್ ಕ್ವೆಶನ್ ಏನದಲ್ಲ, ಇದ್ರೊಳಗೆ ನಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ತಾವ, 5 ಮಾರ್ಕ್ಸ್ ಇದೆ. ದೇರ್ ವಿಲ್ ಬಿ ಟೋಟಲ್ 4 ಕ್ವೆಶನ್ಸ್. ಔಟ್ ಆಫ್ 4 ಯು ಹ್ಯಾವ್ ಟು ಆನ್ಸರ್ ಆರ್ ಯು ಹ್ಯಾವ್ ಟು ಸಾಲ್ವ್ ಎನಿ 2 ಕ್ವೆಶನ್ಸ್. 2 ಕ್ವೆಶನ್ಸ್ ನೀವು ಸಾಲ್ವ್ ಮಾಡ್ಬೇಕು. ಪರ್ ಕ್ವೆಶನ್ ವಿಲ್ ಕ್ಯಾರಿ 5 ಮಾರ್ಕ್ಸ್, ಸೊ ಇಟ್ ಇಸ್ ಟೋಟಲಿ 10 ಮಾರ್ಕ್ಸ್. ಸಿ, ಒಂದು ಗೈಡ್ಲೈನ್ ನಾವಿಲ್ಲಿ ಕ್ವೆಶನ್ ಪೇಪರ್ ಸೆಟ್ಟಿಂಗ್ ಗೈಡ್ಲೈನ್ ಏನ್ ಕೊಟ್ಟಿದ್ದಾರೆ, ಅದು ಒಂದು ಗೈಡ್ಲೈನ್ ನಾವಿಲ್ಲಿ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಏನ್ ಪಾಸಿಬಿಲಿಟಿ ಅದಾವ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಅಂತ ಹೇಳಿ. ಸೊ ಈ ಗೈಡ್ಲೈನ್ ಬೇಸಿಸ್ ಮೇಲೆ, ಈ ಪಾಸಿಬಿಲಿಟಿ ಬೇಸಿಸ್ ಮೇಲೆ ನಾನು ಇಲ್ಲಿ ಕ್ಲಾಸಿಫೈ ಮಾಡ್ಕೊಂಡಿದ್ದೀನಿ ಯಾವ ಕ್ವೆಶನ್ ದಾಗ ಯಾವ ಚಾಪ್ಟರ್ ಮೇಲಿಂದ ನಮಗೆ ನ್ಯೂಮರಿಕಲ್ ಬರ್ಬೋದು ಅಂತ ಹೇಳಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ನ್ಯೂಮರಿಕಲ್ಸ್ ರೀ ಈ ಚಾಪ್ಟರ್ಸ್ ಮೇಲೆ ಬರುವಂತವ. ಈ ಕ್ವೆಶನ್ ದಾಗ ನಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನ್ಯೂಮರಿಕಲ್ಸ್ ನಾನು ನಿಮ್ಗೆ ಇವಾಗ ಹೇಳ್ತೀನಿ, ರೈಟ್? ಓಕೆ, ಇಲ್ಲಿ ನೋಡ್ರಿ, ಗೈಡ್ಲೈನ್ ನಂಬರ್ 7 ನಮ್ಗೆ ಏನ್ ಹೇಳ್ತದಪ್ಪ ಅಂದ್ರೆ, ಓನ್ಲಿ 1 5 ಮಾರ್ಕ್ ನ್ಯೂಮರಿಕಲ್ ಪ್ರಾಬ್ಲಮ್ ಹ್ಯಾಸ್ ಟು ಬಿ ಸೆಟ್ ಫ್ರಮ್ ಚಾಪ್ಟರ್ಸ್ ಕರೆಸ್ಪಾಂಡಿಂಗ್ ಟು ಅ ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಯೂನಿಟ್ಸ್. ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಯೂನಿಟ್ಸ್ ಅಂತ ಹೇಳಿದಾರ್ರಿ. ಸೊ ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಯೂನಿಟ್ಸ್ ಅಂದ್ರೆ ಏನ್ರಿ? ಇಲ್ಲೇ ನೋಡ್ರಿ, ಈಗ ನಮಗೆ ಯೂನಿಟ್ ನಂಬರ್ಸ್ ಇಲ್ಲದವ್ರೆ, ವಿ ಆರ್ ಹ್ಯಾವಿಂಗ್ ಯೂನಿಟ್ ನಂಬರ್ಸ್ ಹಿಯರ್. ಸಿ, ಕಾನ್ಸಿಕ್ಯೂಟಿವ್ ಯೂನಿಟ್ಸ್ ಅಂದ್ರೆ 1 and 2 ಇವು 2 ಯೂನಿಟ್ಸ್ ಕೂಡಿ, 1 and 2 ಇವು 2 ಯೂನಿಟ್ಸ್ ಕೂಡಿ ನಮಗೆ ಒಂದು ನ್ಯೂಮರಿಕಲ್ ಬರ್ಬೇಕು. ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಥವಾ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್, ಇವ್ 2 ತರಗಿಂದ ಒಂದು ನ್ಯೂಮರಿಕಲ್ ರೀ. ನೆಕ್ಸ್ಟ್ 3 and 4 ಇವ್ 2 ತರಗಿಂದ ನಮಗೆ ಒಂದು ನ್ಯೂಮರಿಕಲ್ ಬರ್ಬೇಕು, 3 and 4. ನೆಕ್ಸ್ಟ್ 5 and 6 ಇವು 4 ಚಾಪ್ಟರ್ ಕೂಡಿ ನಮಗೆ ಒಂದು ನ್ಯೂಮರಿಕಲ್ ಬರ್ಬೇಕ್ರಿ, ರೈಟ್? ಆಮೇಲೆ 7 and 8 ಇವು 2 ಯೂನಿಟ್ಸ್ ಕೂಡಿ ನಮಗೆ ಒಂದು ನ್ಯೂಮರಿಕಲ್ ಬರ್ಬೇಕು. ಲಾಸ್ಟ್ 9 and 10 ಇದ್ರೊಳಗಿಂದ ಒಂದು ನ್ಯೂಮರಿಕಲ್ ಬರ್ಬೇಕಂತ ಹೇಳ್ತಾರೆ. ಟೋಟಲ್ 4 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಹಾಕ್ಬೇಕಾಗಿರ್ತದೆ. ಟೋಟಲ್ 4 ನ್ಯೂಮರಿಕಲ್ ಪ್ರಾಬ್ಲಮ್ಸ್. 4 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನೋಡ್ರಿ, ಫಸ್ಟ್ ನಮಗೆ ಈ ಯೂನಿಟ್ ದಾಗ ಅಂದ್ರೆ ಯೂನಿಟ್ ನಂಬರ್ 1 ಯೂನಿಟ್ ನಂಬರ್ 2 ಇವು 2 ಚಾಪ್ಟರ್ಸ್ ಕೂಡಿ ನಮಗೆ ಒಂದು ನ್ಯೂಮರಿಕಲ್ ಬರ್ಬೇಕು. ಇಲ್ಲ ಒಂದು ಲಾಜಿಕ್ ಅದ, ಥಿಂಕ್ ಮಾಡ್ರಿ. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮತ್ತು ಪೊಟೆನ್ಶಿಯಲ್ ಮೇಲೆ ಒಂದು ನಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಬರ್ತದೆ, 1 ನ್ಯೂಮರಿಕಲ್ ಪ್ರಾಬ್ಲಮ್. ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು ಮೂವಿಂಗ್ ಚಾರ್ಜಸ್ ಮೇಲೆ ನಮಗೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬರಬೇಕು. ಆಮೇಲೆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಅಲ್ಟರ್ನೇಟಿಂಗ್ ಕರೆಂಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇವು 4 ಚಾಪ್ಟರ್ಸ್ ಕೂಡಿ ನಮಗೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬರ್ಬೇಕು. ಅದಾಗಿದ್ಮೇಲೆ ರೇ ಆಪ್ಟಿಕ್ಸ್ ಅಂಡ್ ವೇ ಆಪ್ಟಿಕ್ಸ್ ಇವು 2 ಚಾಪ್ಟರ್ಸ್ ಕೂಡಿ ನಮಗೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬರ್ತದೆ, ರೈಟ್? ಅಂಡ್ ಫೈನಲಿ ಇವು 4 ಚಾಪ್ಟರ್ಸ್ ಕೂಡ ನಮಗೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬರ್ಬೇಕಂತ, ಕಾನ್ಸಿಕ್ಯೂಟಿವ್ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬರ್ಬೇಕಂತ ಹೇಳ್ತಾನೆ. ಸೊ ಇಲ್ಲೇ ನಮಗೆ ಇದ್ರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ 5 ಮಾರ್ಕ್ಸ್ ಬರೋದಿಲ್ರಿ, ಯಾಕಂದ್ರೆ ಇದ್ರದ್ದೆಲ್ಲ ವೇಟೇಜಸ್ ಕಡಿಮೆ ಇದಾವೆ. ಸ್ಪೆಷಲಿ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಒಳಗೆ ನಮಗೆ ನ್ಯೂಮರಿಕಲ್ಸ್ 5 ಮಾರ್ಕ್ಸ್ ಬರಂಗಿಲ್ಲ. ದಟ್ಸ್ ವೈ ಇಲ್ಲೇ ನಮಗೆ ನ್ಯೂಮರಿಕಲ್ ಅಂತೂ ಬರುವಂತ ಚಾನ್ಸಸ್ ಇಲ್ಲ. ಈ ನೋಡ್ರಿ, ಡ್ಯುಯಲ್ ನೇಚರ್, ಆಟಮ್ಸ್ ಮತ್ತು ನ್ಯೂಕ್ಲಿಯರ್ ಏನದವಲ್ಲ, ಈ 3 ಚಾಪ್ಟರ್ ಒಳಗೆ 5 ಮಾರ್ಕ್ ನ್ಯೂಮರಿಕಲ್ ಏನಾದ್ರು ಸೆಟ್ ಮಾಡ್ಲಿಕ್ಕೆ ಹೋದ್ರೆ ಅವ್ರದ್ದು ವೇಟೇಜಸ್ ಅಲ್ಲೇ ಹೋಗ್ಬಿಡ್ತದ್ರಿ, ಕರೆಕ್ಟ್? ಇದಂತೂ ಕಂಪ್ಲೀಟ್ಲಿ 5 ಮಾರ್ಕ್ಸ್ ವೇಟೇಜ್ ಅದ. ಇದ್ರದ್ದು ವೇಟೇಜ್ ಬಹಳ ಕಡಿಮೆ ಅದ ರೀ, ಇದ್ರದ್ದು ವೇಟೇಜ್ 6 ಮಾರ್ಕ್ಸ್ ಅದ ರೀ. ಸೊ 5 ಮಾರ್ಕ್ ನ್ಯೂಮರಿಕಲ್ 99.99% you will not get the numericals from these 4 chapters. ಈ 4 ಚಾಪ್ಟರ್ಸ್ ಆಗಿಂದ ನಿಮಗೆ 5 ಮಾರ್ಕ್ ನ್ಯೂಮರಿಕಲ್ ಬರೋದಿಲ್ಲ. ಸೊ ನಿಮಗೆ ನ್ಯೂಮರಿಕಲ್ಸ್ ಬರ್ಬೇಕಾಗಿದ್ದು ಇವಷ್ಟೇ ರೀ. ಸೊ ನಮಗೆ 4 ನ್ಯೂಮರಿಕಲ್ಸ್ ಕ್ವೆಶನ್ ಪೇಪರ್ಸ್ ಒಳಗಿರ್ತಾವ, 4 ನ್ಯೂಮರಿಕಲ್ಸ್ ಈ ಯೂನಿಟ್ಸ್ ಆಗಿಂದ ಬರ್ತಾವ್ರಿ. ಸೊ ಒಂದ್ ತಿಳ್ಕೊರಿ, ಫಸ್ಟ್ ಕ್ವೆಶನ್ ಏನಿರ್ತದಲ್ಲ, ಸೊ ಫೈನಲಿ ನಮ್ಗೆ ಗೊತ್ತಾಯ್ತಾ ಇದು ಫಸ್ಟ್ ನ್ಯೂಮರಿಕಲ್, ಇಲ್ಲಿ ನಮಗೆ ಸೆಕೆಂಡ್ ನ್ಯೂಮರಿಕಲ್, ಇಲ್ಲಿ ನಮಗೆ ಥರ್ಡ್ ನ್ಯೂಮರಿಕಲ್, ಇದು ನಮಗೆ ಫೋರ್ತ್ ನ್ಯೂಮರಿಕಲ್. ಸೊ ಇಲ್ಲಿ ಮೋಸ್ಟ್ ಪಾಸಿಬಲ್ ನ್ಯೂಮರಿಕಲ್ಸ್ ಯಾವ ಬರ್ಬೋದು ಅದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಈಗಲೇ ನೋಡ್ರಿ, ಕ್ವೆಶನ್ ನಂಬರ್ 45 6th ಮೇನ್ ಕ್ವೆಶನ್ ಏನದ, ಇದು ನ್ಯೂಮರಿಕಲ್ಸ್ ಇರ್ತದ್ರಿ. ಎನಿ 2 ನೀವು ಆನ್ಸರ್ ಮಾಡ್ಬೇಕಾಗಿರ್ತದೆ. ಅದರಲ್ಲಿ ಕ್ವೆಶನ್ ನಂಬರ್ 45 ನೋಡ್ರಿ, ಹಿಯರ್ ಯು ಮೇ ಗೆಟ್ ಅ ನ್ಯೂಮರಿಕಲ್ ಪ್ರಾಬ್ಲಮ್ ಫ್ರಮ್ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಫೀಲ್ಡ್ ಆರ್ ಫ್ರಮ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್. ಡಿಪೆಂಡೆನ್ಸಿ ಅದ ರೀ, ಯಾಕಂದ್ರೆ 2 ಚಾಪ್ಟರ್ ವೇಟೇಜ್ ಸೇಮ್ ಅದ, 11 ಮಾರ್ಕ್ಸ್ ಅಂಡ್ 11 ಮಾರ್ಕ್ಸ್. ಸೊ ಈಗ ಚಾನ್ಸಸ್ ಹೆಂಗಿರ್ತದ್ರಿ, ಇನ್ ಕೇಸ್ ನಮಗೆ ಲಾಂಗ್ ಆನ್ಸರ್ ಒಳಗೆ ಒಂದು ಡೆರಿವೇಶನ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ಬಂದ್ರೆ, ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ನಿಮಗೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್ ಮೇಲೆ ಬರ್ತದ್ರಿ. ಯಾಕಂದ್ರೆ ಅದ್ರದ್ದು ವೇಟೇಜ್ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಆ ತರ ನಮಗೆ ಕ್ವೆಶನ್ಸ್ ಬರುವಂತ ಚಾನ್ಸಸ್ ಇರ್ತದೆ, ರೈಟ್? ಸೊ ಒಂದು ನ್ಯೂಮರಿಕಲ್ ಸಪೋಸ್ ನಿಮಗೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್ ಮೇಲೆ ಹಾಕಿದ್ರೆ 5 ಮಾರ್ಕ್ಸ್ ಇದೆ, ಒಂದು 5 ಮಾರ್ಕ್ಸ್ ಡೆರಿವೇಶನ್ ನಮಗೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ಬರ್ಬೇಕಾಗ್ತದೆ, ರೈಟ್? ಸೊ ಇವ್ ಎರಡರಾಗಿಂದ ಒಂದು ಚಾಪ್ಟರ್ ಮೇಲೆ ಒಂದು ನ್ಯೂಮರಿಕಲ್ ಲಾಂಗ್ ಆನ್ಸರ್, ಒಂದು ಲಾಂಗ್ ಆನ್ಸರ್, ಒಂದು ನ್ಯೂಮರಿಕಲ್ ನಮಗೆ ಬರ್ತದೆ. ಅಂದ್ರೆ ಒಂದು ಡೆರಿವೇಶನ್, ಒಂದು ನ್ಯೂಮರಿಕಲ್ ನಮಗೆ ಬರ್ತದೆ. ಕ್ಲಿಯರ್?
ಸೊ ಆ ಎರಡೂ ಚಾಪ್ಟರ್ ಒಳಗಿಂದ ಡೆರಿವೇಷನ್ಸ್ ಮತ್ತೆ ನ್ಯೂಮರಿಕಲ್ಸ್ ನೀವು ಮಾಡ್ಕೊಂಡ್ ಬಿಟ್ರೆ ನಿಮ್ಗೆ 10 ಮಾರ್ಕ್ಸ್ ಫಿಕ್ಸ್ ಅಂತ ಅಂದ್ರಿ, ರೈಟ್, ಫ್ರಮ್ ಬೋತ್ ದ ಚಾಪ್ಟರ್ಸ್. ಫಸ್ಟ್ ಎರಡೂ ಚಾಪ್ಟರ್ಸ್ ಒಳಗಿಂದ ನೀವು ನ್ಯೂಮರಿಕಲ್ಸ್ ಪ್ಲಸ್ ಡೆರಿವೇಷನ್ಸ್, ಅಷ್ಟು ಡೆರಿವೇಷನ್ಸ್ ನೀವು ಮಾಡ್ಕೊಂಡ್ ಬಿಟ್ರೆ ಯು ವಿಲ್ ಗೆಟ್ 10 ಮಾರ್ಕ್ಸ್ ಫಾರ್ ಶೋರ್ ಶಾರ್ಟ್. ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡ್ರಿ, ಥರ್ಡ್ 46th ಕ್ವೆಶನ್ ನೋಡ್ರಿ. 46th ಕ್ವೆಶನ್ ಏನದಲ್ಲ, ಇಲ್ಲೇ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು ಮೂವಿಂಗ್ ಚಾರ್ಜಸ್ ಒಳಗಿಂದ ನಮಗೆ ಪ್ರಾಬ್ಲಮ್ ಬರಬೇಕಾಗ್ತದೆ. ಇಲ್ಲಿವರೆಗೂ ಏನ್ ಕ್ವೆಶನ್ ಪೇಪರ್ಸ್ ಬಂದಾವ, ಕ್ವೆಶನ್ ಪೇಪರ್ ಟ್ರೆಂಡ್ ಏನದ, ಆ ಎಲ್ಲಾ ಕ್ವೆಶನ್ ಪೇಪರ್ ಟ್ರೆಂಡ್ಸ್ ನೋಡಿದ್ರೆ ದೇರ್ ವಿಲ್ ಬಿ ಒನ್ ನ್ಯೂಮೆರಿಕಲ್ ಆನ್ ಕರೆಂಟ್ ಎಲೆಕ್ಟ್ರಿಸಿಟಿ ಫಾರ್ ಶ್ಯೂರ್. ಯಾಕಂತಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ವೇಟೇಜ್ ಬಹಳ ಅದಕ್ಕೆ. ಸೊ ಆ ವೇಟೇಜ್ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಒಂದು 5 ಮಾರ್ಕ್ಸ್ ನ್ಯೂಮೆರಿಕಲ್ ಅಲ್ಲಿ ಹಾಕ್ಲೇಬೇಕು. ಸೊ ದೇರ್ ವಿಲ್ ಬಿ ಒನ್ ನ್ಯೂಮೆರಿಕಲ್ ಆನ್ ಕರೆಂಟ್ ಎಲೆಕ್ಟ್ರಿಸಿಟಿ, ರೈಟ್. ಸೊ ಇದನ್ನ ನೀವು ಮ್ಯಾಕ್ಸಿಮಮ್ ಎಫರ್ಟ್ಸ್, ಮ್ಯಾಕ್ಸಿಮಮ್ ಟೈಪ್ಸ್ ಆಫ್ ಕ್ವೆಶನ್ಸ್ ಸಾಲ್ವ್ ಮಾಡ್ತಿದ್ದೀರಿ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ, ನಮಗಲ್ಲಿ ನ್ಯೂಮೆರಿಕಲ್ಸ್ ಬಂದೇ ಬರ್ತಾವ್ರಿ. ಇನ್ ನೋಡ್ರಿ 47th ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ನಾ ಬರ್ದಿದ್ದೀನಿ. ಇಟ್ ಇಸ್ ಮೈ ಗೆಸ್ ಅಂಡ್ 99.9% ಯು ವಿಲ್ ಗೆಟ್ ಅ ನ್ಯೂಮೆರಿಕಲ್ ಆನ್ ಅಲ್ಟರ್ನೇಟಿಂಗ್ ಕರೆಂಟ್ ಓನ್ಲಿ. ಯಾಕಂತಂದ್ರೆ ಈಗ ನಮಗೆ ಇಲ್ಲಿ ಏನೇನ್ ಚಾಪ್ಟರ್ಸ್ ಅದಾವ, ಮ್ಯಾಗ್ನೆಟಿಸಮ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಅಲ್ಟರ್ನೇಟಿಂಗ್ ಕರೆಂಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಆ 2 ಯೂನಿಟ್ಸ್ ಒಳಗೆ ಇವು 4 ಚಾಪ್ಟರ್ಸ್ ಅವ್ರಿ. ಈ 4 ಚಾಪ್ಟರ್ಸ್ ಒಳಗೆ ಒಂದು ನಮಗೆ ನ್ಯೂಮೆರಿಕಲ್ ಬರ್ಬೇಕಾಗಿರ್ತದೆ. ಸೊ 4 ಚಾಪ್ಟರ್ಸ್ ಒಳಗೆ ನಿಮಗೆ 5 ಮಾರ್ಕ್ಸ್ ನ್ಯೂಮೆರಿಕಲ್ಸ್ ಮೋಸ್ಟ್ ಪ್ರಾಬಬ್ಲಿ ಮೋಸ್ಟ್ ಲೈಕ್ಲಿ ಕ್ವೆಶನ್ಸ್ ಯಾವ್ದ್ರೊಳಗೆ ಸಿಗ್ತಾವಪ್ಪ ಅಂದ್ರೆ ಅಲ್ಟರ್ನೇಟಿಂಗ್ ಕರೆಂಟ್ ಒಳಗೆ ಸಿಗ್ತಾವ, ರೈಟ್. ಸೊ ಅಲ್ಟರ್ನೇಟಿಂಗ್ ಕರೆಂಟ್ ಮ್ಯಾಗಿಂದು ನಿಮ್ಗೆ ಒಂದು ಕ್ವೆಶನ್ ಯು ವಿಲ್ ಗೆಟ್, ರೈಟ್. ಸೊ ಯಾಕಂದ್ರೆ ಈಗ ಪ್ರೀವಿಯಸ್ ಟ್ರೆಂಡ್ಸ್ ಅನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಬರುವಂತ ಚಾನ್ಸಸ್ ಬಹಳ ಅದ ರೀ. ಯು ವಿಲ್ ಗೆಟ್ ಅನ್ ಕ್ವೆಶನ್ ಅ ನ್ಯೂಮೆರಿಕಲ್ ಫ್ರಮ್ ಅಲ್ಟರ್ನೇಟಿಂಗ್ ಕರೆಂಟ್. ನೆಕ್ಸ್ಟ್ 48th ಕ್ವೆಶನ್ ಒಂದು ನಿಮಗೆ ನ್ಯೂಮೆರಿಕಲ್ ರೇ ಆಪ್ಟಿಕ್ಸ್ ನಾಗಿಂದ ಬರಬಹುದು ಸ್ವಲ್ಪ ಲೈಟ್ಲಿ. ಈಗ ನೋಡ್ರಿ ಚಾನ್ಸಸ್ ಏನದ, ಈ 4 ಪಾಸಿಬಿಲಿಟೀಸ್ ಏನ್ ಹೇಳಿದೀನಿ, ಈ 4 ಪಾಸಿಬಿಲಿಟಿ ಒಳಗೆ ಒಂದು ಚೇಂಜ್ ಆಗಬಹುದು. ಬಟ್ ನಾವು ಔಟ್ ಆಫ್ 4 ಕ್ವೆಶನ್ಸ್ ನಾವು 2 ಕ್ವೆಶನ್ಸ್ ಸಾಲ್ವ್ ಮಾಡೋದಿರ್ತದ್ರಿ. ಸೊ ಹಿಂಗಾಗಿ ಈ ಪಾಸಿಬಿಲಿಟಿ ಬೇಸಸ್ ಮೇಲೆ ನಾವು 2 ಅಂತೂ ಈಸಿಲಿ ಟಚ್ ಮಾಡಬಹುದು. ಕ್ಲಿಯರ್. ಓಕೆ, ಇನ್ ನೋಡ್ರಿ ಪಾಸಿಬಿಲಿಟಿ ಈಗ ಇದ್ರೊಳಗೆ ನಮಗೆ ಯಾವ ಟೈಪ್ ಆಫ್ ಕ್ವೆಶನ್ಸ್ ಬರ್ಬೋದು. ಈಗ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ನಮಗೆ ಯಾವ ಟೈಪ್ ಆಫ್ ನ್ಯೂಮೆರಿಕಲ್ಸ್ ಬರ್ಬೋದು. ನಮಗೆ ಈಗ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಫೈಂಡ್ ಮಾಡೋದು, ಈ ಸ್ಕ್ವೇರ್ ಟ್ರಯಾಂಗಲ್ ಏನ್ ಪ್ರಾಬ್ಲಮ್ಸ್ ಅದಾವ, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಫೈಂಡ್ ಮಾಡುವಂಥದ್ದು ಅದರದ್ದು ನಮಗೆ ಕೇಳಬಹುದು. ಫೋರ್ಸ್ ಕ್ಯಾಲ್ಕುಲೇಟ್ ಮಾಡುವಂತರದ್ದು ಪ್ರಾಬ್ಲಮ್ ಕೇಳಬಹುದು ಕುಲಮ್ಸ್ ಲಾ ಮೇಲೆ, ರೈಟ್. ಅಥವಾ ಡೈಪೋಲ್ಸ್ ಮೇಲೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ವೆಶನ್ಸ್ ಅನ್ನು ಕೇಳಬಹುದು. ಮ್ಯಾಕ್ಸಿಮಮ್ ಈ ತರದ ಕ್ವೆಶನ್ಸ್ ನಮಗೆ ಬರ್ತಿರ್ತಾವ್ರಿ, ರೈಟ್. ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಒಳಗೆ ನಿಮಗೆ ಪೊಟೆನ್ಶಿಯಲ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಬರ್ಬೋದು. ವರ್ಕ್ ಡನ್ ಟು ಮೂವ್ ಚಾರ್ಜ್ ಫ್ರಮ್ ಒನ್ ಕಾರ್ನರ್ ಟು ದ ಸೆಂಟರ್ ಆಫ್ ದ ಸ್ಕ್ವೇರ್, ಈ ತರದ ಕ್ವೆಶನ್ಸ್ ನಮಗೆ ಇಲ್ಲಿ ಬರುವಂತ ಚಾನ್ಸಸ್ ಅದಾವ್ರಿ, ರೈಟ್. ಸೊ ಇವೆಲ್ಲ ಕ್ವೆಶನ್ಸ್ ನಾವು ಕ್ಲಾಸಸ್ ಒಳಗೆ ಥಿಯರಿ ಕ್ಲಾಸಸ್ ಒಳಗೆ ಎಲ್ಲರೂ ಸಾಲ್ವ್ ಮಾಡ್ಕೊಂಡಿರ್ತೀವಿ, ರೈಟ್. ಇಫ್ ಯು ವಾಂಟ್ ಮೀ ಟು ಸಾಲ್ವ್ ದ ಮೋಸ್ಟ್ ಲೈಕ್ಲಿ ನ್ಯೂಮೆರಿಕಲ್ಸ್ ಆನ್ ದೀಸ್ ಚಾಪ್ಟರ್ಸ್, ಪ್ಲೀಸ್ ಪುಟ್ ಅ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಐ ವಿಲ್ ಶ್ಯೂರ್ಲಿ ಡೂ ಅ ವಿಡಿಯೋ ಆನ್ ದಟ್, ಕರೆಕ್ಟ್. ಓಕೆ, ಸೊ ಈಗ ನೆಕ್ಸ್ಟ್ ನೋಡ್ರಿ ಕರೆಂಟ್ ಎಲೆಕ್ಟ್ರಿಸಿಟಿ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಬರ್ತಾವ್ರಿ ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗೆ. ಮೇನ್ಲಿ ಕಿರ್ಚಾಫ್ಸ್ ಲಾ ಅಪ್ಲೈ ಮಾಡುವಂತವು, ವಿಟ್ಸ್ಟೋನ್ಸ್ ನೆಟ್ವರ್ಕ್ ಮೇಲೆ, ರೈಟ್. ಆಮೇಲೆ ಕಾಂಬಿನೇಷನ್ ಆಫ್ ಸೆಲ್ಸ್ ಮೇಲೆ ನಮಗೆ ಸಾಕಷ್ಟು ಟೈಪ್ಸ್ ಆಫ್ ಕ್ವೆಶನ್ಸ್ ಬರ್ತಾವೆ. ಆ ಎಲ್ಲಾ ಕ್ವೆಶನ್ಸ್ ಮಾಡ್ಕೊಡ್ರಿ, ನಿಮಗೆ ಇಲ್ಲಿ ಒಂದು ಕ್ವೆಶನ್ ಟಚ್ ಆಗ್ತದೆ. ಅಲ್ಟರ್ನೇಟಿಂಗ್ ಕರೆಂಟ್ ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಅದಾವ್ರಿ, ಈಸಿಯೆಸ್ಟ್ ಪ್ರಾಬ್ಲಮ್ಸ್, ಫಾರ್ಮುಲಾ ಬೇಸ್ಡ್ ಪ್ರಾಬ್ಲಮ್ಸ್ ಅದಾವ. ನಿಮಗೆ ಇಂಪೆಡೆನ್ಸ್ ಮೇಲೆ, LCR ಸರ್ಕ್ಯೂಟ್ ಮೇಲೆ ಮ್ಯಾಕ್ಸಿಮಮ್ ಅದ್ರ ಮೇಲೆ ಕ್ವೆಶನ್ಸ್ ಬರುವಂತ ಚಾನ್ಸಸ್ ಅದ. ಸೊ ಅವಷ್ಟು ಕ್ವೆಶನ್ಸ್ ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿ ತೆಗೀರಿ, ಪ್ರಾಕ್ಟೀಸ್ ಮಾಡಿ ಇಟ್ಕೋರಿ. ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಸಾಲ್ವ್ ಪ್ರಾಬ್ಲಮ್ಸ್ ಆನ್ ಅಲ್ಟರ್ನೇಟಿಂಗ್ ಕರೆಂಟ್. ರೇ ಆಪ್ಟಿಕ್ಸ್ ಮೇಲೆ ಬಹಳಷ್ಟು ವೆರೈಟಿ ಕ್ವೆಶನ್ಸ್ ಇರ್ತಾವೆ. ಯು ಹ್ಯಾವ್ ಟು ಪ್ರಾಕ್ಟೀಸ್ ವೆಲ್ ಟು ಟಚ್ ದೀಸ್ ಪ್ರಾಬ್ಲಮ್ಸ್, ರೈಟ್. ಓಕೆ, ದಟ್ ಇಸ್ ಆಲ್ ಅಬೌಟ್ ಪಾರ್ಟ್ ಡಿ 6th ಮೇನ್ ಕ್ವೆಶನ್, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ನಮಗೆ ಇಷ್ಟ ಆಯ್ತು. ನೆಕ್ಸ್ಟ್ ವಿಲ್ ಗೋ ಫಾರ್ 5th ಮೇನ್ ಕ್ವೆಶನ್. ಪಾರ್ಟ್ ಡಿ ಒಳಗನ 5th ಮೇನ್ ಕ್ವೆಶನ್ ರೀ. 5th ಮೇನ್ ಕ್ವೆಶನ್ ಇದ್ರೆ ಇದು ಲಾಂಗ್ ಆನ್ಸರ್ ಸರ್. ಲಾಂಗ್ ಆನ್ಸರ್ ಅಂತಂದ್ರೆ ಥಿಯರಾಟಿಕಲ್ ಇರ್ಬೋದು, ಡೆರಿವೇಷನ್ ಇರ್ಬೋದು, ರೈಟ್. ಸೊ ಇಲ್ಲಿ ಟೋಟಲ್ ನಮಗೆ 6 ಕ್ವೆಶನ್ಸ್ ಇರ್ತಾವ್ರಿ. ಔಟ್ ಆಫ್ 6 ವಿ ಹ್ಯಾವ್ ಟು ಆನ್ಸರ್ 3 ಕ್ವೆಶನ್ಸ್. 50% ಡಬಲ್ ಚಾಯ್ಸಸ್ ನಮಗೆ ಅದಾವ್ರಿ. 3 ಬರೀಬೇಕಾಗಿತ್ತೆ 6 ಅದಾವ್ರಿ, ರೈಟ್. ಡಬಲ್ ಚಾಯ್ಸಸ್ ನಮಗೆ ಅದಾವ. ಸೊ 15 ಮಾರ್ಕ್ಸ್ ವೇಟೇಜ್ ಅದ ರೀ. 15 ಮಾರ್ಕ್ಸ್ ವೇಟೇಜ್ ಯು ಹ್ಯಾವ್, ರೈಟ್. ಸೊ ಪಾರ್ಟ್ ಡಿ ದ ಟೋಟಲಿ ವೇಟೇಜ್ ನಮಗೆ ಆಯ್ತು 15 + 10 25 ಮಾರ್ಕ್ಸ್ ಟೋಟಲ್ ವೇಟೇಜ್ ಆಯ್ತು ರೀ. ಸಿ ಇಲ್ಲೇ ನೋಡ್ರಿ, ನಮಗಿಲ್ಲೇ ಈ 5th ಮೇನ್ ಕ್ವೆಶನ್ ಒಳಗೆ ನಮಗೆ 39 to 44 ಕ್ವೆಶನ್ಸ್, 44 ನಂಬರ್ ತನಕ ಕ್ವೆಶನ್ಸ್ ಬರ್ತವೆ. ಅದರಲ್ಲಿ ನಾನು ನಿಮಗೆ ಫಸ್ಟ್ ಹೇಳಿದೀನಿ ರೀ, ಅಲ್ಲೇ ಒಂದು ಫಸ್ಟ್ ಚಾಪ್ಟರ್ ಮೇಲೆ ಅಲ್ಲೇ ನಮಗೆ ಸಪೋಸ್ ನ್ಯೂಮೆರಿಕಲ್ ಬಂತಪ್ಪ ಅಂದ್ರೆ ಇಲ್ಲಿ ಸೆಕೆಂಡ್ ಚಾಪ್ಟರ್ ಮೇಲೆ ಡೆರಿವೇಷನ್ ಇರ್ತದೆ. ಇಲ್ಲೇ ಫಸ್ಟ್ ಚಾಪ್ಟರ್ ಮೇಲೆ ಡೆರಿವೇಷನ್ ಬಂದ್ರೆ ಅಲ್ಲೇ ಸೆಕೆಂಡ್ ಚಾಪ್ಟರ್ ಮೇಲೆ ನಿಮಗೆ ನ್ಯೂಮೆರಿಕಲ್ ಬರ್ತದೆ, ರೈಟ್. ಇದು ನೀವು ಫಿಕ್ಸ್ ನೆನ್ಪಿಟ್ಕೊಡಿ. ಕರೆಂಟ್ ಎಲೆಕ್ಟ್ರಿಸಿಟಿ ವೇಟೇಜ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಒಂದು 5 ಮಾರ್ಕ್ ಕ್ವೆಶನ್. ಇಲ್ಲಿವರೆಗೂ ಟ್ರೆಂಡ್ ಅಬ್ಸರ್ವ್ ಮಾಡಿದ್ರೆ ದೇರ್ ವಿಲ್ ಬಿ ಅ ಡೆರಿವೇಷನ್ ಫ್ರಮ್ ಕರೆಂಟ್ ಎಲೆಕ್ಟ್ರಿಸಿಟಿ, ರೈಟ್. ಸೊ ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ ಎನಫ್ ನಮಗೆ ಡೆರಿವೇಷನ್ಸ್ ಅಲ್ಲಿ ಪಾಸಿಬಲ್ ಅದಾವ ನೋಡ್ರಿ. ಇಲ್ಲಿ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಒಳಗೆ ಸರ್ಕ್ಯುಲರ್ ಕಾಯಿಲ್ ಡೆರಿವೇಷನ್, ರೈಟ್. ಪ್ಯಾರಲಲ್ ಕಂಡಕ್ಟರ್ಸ್ ಡೆರಿವೇಷನ್, ಟಾರ್ಕ್ ಆಕ್ಟಿಂಗ್ ಆನ್ ರೆಕ್ಟಾಂಗುಲರ್ ಲೂಪ್ ಡೆರಿವೇಷನ್ಸ್. ದೇರ್ ಆರ್ ಮೋಸ್ಟ್ ಲೈಕ್ಲಿ ಡೆರಿವೇಷನ್ಸ್ ಇನ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ವಿಚ್ ಹಿ ವಿಲ್ ಆಸ್ಕ್ ಹಿಯರ್. ಯಾಕಂದ್ರೆ ಇದ್ರದ್ದು ವೇಟೇಜ್ ಜಾಸ್ತಿ ಅದ ರೀ. ಸೊ ಒಂದು 5 ಮಾರ್ಕ್ ನಿಮಗೆ ಡೆರಿವೇಷನ್ ಇದ್ರೊಳಗಿಂದು ಬರೋ ಚಾನ್ಸಸ್ ಬಹಳ ಅದ ರೀ, ರೈಟ್. ನೆಕ್ಸ್ಟ್ ವೇ ಆಪ್ಟಿಕ್ಸ್ ಸ್ಪ್ಲಿಟ್ ಟೈಪ್ ಕ್ವೆಶನ್.
ಆಮೇಲೆ ಡುವಲ್ ನೇಚರ್ ಸ್ಪ್ಲಿಟ್ ಟೈಪ್ ಕ್ವೆಶನ್. ಈಗ ನೋಡ್ರಿ ಇಲ್ಲಿ ವೇವ್ ಆಪ್ಟಿಕ್ಸ್ ಬರ್ಬೋದು, ಇಲ್ಲಿ ಡುವಲ್ ನೇಚರ್ ಬರ್ಬೋದು. ಇವ್ ಎರಡೂದ್ರ ಮೇಲೆ ಅಂದ್ರೆ ಕ್ವೆಶನ್ ನಂಬರ್ 42 ಮತ್ತು 43 ಏನದಲ್ಲ ಇವು ಸ್ಪ್ಲಿಟ್ ಟೈಪ್ ಇರ್ತಾವ್ರಿ. ಈ ಸ್ಪ್ಲಿಟ್ ಟೈಪ್ ಕ್ವೆಶನ್ಸ್ ನೋಡ್ರಿ ಒಂದು ಗೈಡ್ಲೈನ್ ನಮಗೆ ಏನ್ ಹೇಳ್ತದ ಅಂತಂದ್ರೆ, ಸ್ಪ್ಲಿಟ್ ಟೈಪ್ ಅಂದ್ರೆ ಹಿ ಮೇ ಸ್ಪ್ಲಿಟ್ ದಟ್ ಕ್ವೆಶನ್ ಇನ್ 1 mark +2 +2, or he may split it like 3 + 2, or he may split it like 1 + 1 + 3. ಈ ತರ ನಮಗೆ ಸ್ಪ್ಲಿಟ್ ಮಾಡಬಹುದು. ಬಟ್ ಸ್ಪ್ಲಿಟ್ ಮಾಡಿದ ಕ್ವೆಶನ್ಸ್ ಏನಿರ್ತಾವೆ, ಈಗ ಫಾರ್ ಎಕ್ಸಾಂಪಲ್ ಈ ಕ್ವೆಶನ್ ನಾವು ಎರಡು ಪಾಠದ ಸ್ಪ್ಲಿಟ್ ಮಾಡಿದ ಎ ಮತ್ತು ಬಿ ಅಂತ. ಎ ಕ್ವೆಶನ್ ಅಂಡ್ ಬಿ ಕ್ವೆಶನ್ ಬೋತ್ ಮಸ್ಟ್ ಬಿ ಫ್ರಮ್ ಸೇಮ್ ಚಾಪ್ಟರ್ ಅಂತ ಕಂಡೀಷನ್ ಅದ ರೀ, ರೈಟ್. ಸೊ ಎ ಕ್ವೆಶನ್ ಒಂದು ಚಾಪ್ಟರ್ ಒಳಗಿಂದ, ಬಿ ಕ್ವೆಶನ್ ಒಂದು ಚಾಪ್ಟರ್ ಒಳಗಿಂದ ಕೇಳಿಕ್ ಬರುವುದಿಲ್ಲ. ಯಾಕಂದ್ರೆ ಗೈಡ್ಲೈನ್ ನಮ್ಗೆ ಏನ್ ಹೇಳ್ತದಪ್ಪ ಅಂದ್ರೆ ಗೈಡ್ಲೈನ್ ನಂಬರ್ 6, ದ ಸಬ್ ಕ್ವೆಶನ್ಸ್ ಶುಡ್ ಬಿ ಡೆರೈವ್ಡ್ ಫ್ರಮ್ ದ ಸೇಮ್ ಕಾನ್ಸೆಪ್ಟ್ ಆರ್ ಡಿಫರೆಂಟ್ ಕಾನ್ಸೆಪ್ಟ್ಸ್ ಆಫ್ ಸೇಮ್ ಚಾಪ್ಟರ್. ಅಂದ್ರೆ ಈ 10th ಕ್ವೆಶನ್ ಒಳಗೆ ನಿಮಗೆ ಬರುವಂತ ಎ ಕ್ವೆಶನ್ ಇರ್ಲಿ, ಬಿ ಕ್ವೆಶನ್ ಇರ್ಲಿ, ಸಿ ಕ್ವೆಶನ್ ಇರ್ಲಿ, ಆಲ್ ದೋಸ್ ಕ್ವೆಶನ್ಸ್ ವಿಲ್ ಬಿ ಫ್ರಮ್ ಸೇಮ್ ಚಾಪ್ಟರ್, ರೈಟ್. ಸೊ ಬೇರೆ ಬೇರೆ ಚಾಪ್ಟರ್ ದಾಗಿಂದ ಇರೋದಿಲ್ಲ. ಓಕೆ, ಇದೊಂದು ನಮಗೆ ಗೊತ್ತಿರ್ಬೇಕು. ನೆಕ್ಸ್ಟ್ 44th ಕ್ವೆಶನ್ ನೋಡ್ರಿ. ಇಲ್ಲೇ ಲಾಂಗ್ ಆನ್ಸರ್ಸ್ ಒಳಗೆ ಒಂದು ಕ್ವೆಶನ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ನಾಗಿಂದ ಬರ್ಲೇಬೇಕ್ರಿ. ಯಾಕೆ ಬರ್ಲೇಬೇಕು? ಯಾಕಂದ್ರೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ವೇಟೇಜ್ ಜಾಸ್ತಿ ಇದೆ, ಪ್ಲಸ್ ಇದ್ರೊಳಗಿಂದ ನಮಗೆ ನ್ಯೂಮರಿಕಲ್ಸ್ ಬರೋದಿಲ್ಲ. 5 marks ನ್ಯೂಮರಿಕಲ್ಸ್ ಬರೋದಿಲ್ಲ, ಯಾವ ಬರೋದಿಲ್ಲ. ದಟ್ಸ್ ವೈ from semiconductor electronics we will get one 5 mark long answer question. So semiconductor ಒಳಗೆ 5 marks ಲಾಂಗ್ ಆನ್ಸರ್ ಕ್ವೆಶನ್ ಅಂದ್ರೆ ಬಹಳ ಪಾಸಿಬಿಲಿಟೀಸ್ ಏನಿಲ್ರಿ. ಅಲ್ಲಿ ಬಹಳ ಅಂದ್ರೆ ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್, ಅಥವಾ ಡಿಫರೆನ್ಸ್ ಬಿಟ್ವೀನ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿಕಂಡಕ್ಟರ್ಸ್ ಆನ್ ದ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ ಥಿಯರಿ, ರೈಟ್. ಸೊ ಇಷ್ಟೇ ಪಾಸಿಬಿಲಿಟೀಸ್ ಅದಾವ್ರಿ. ಸೊ ಫಿಕ್ಸ್ ಅದಾವ, ಅವತ್ತು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೊಳ್ರಿ, ಸೊ ದಟ್ ಯು ವಿಲ್ ಗೆಟ್ ಕಂಪ್ಲೀಟ್ 5 marks. ಒಂದಂತೂ ಕ್ಲಿಯರ್ ನೆನ್ಪಿಟ್ಕೋರಿ, ಈ ಪಾರ್ಟ್ ಡಿ ಒಳಗೆ 5 marks ಏನ್ ಕ್ವೆಶನ್ಸ್ ಅದಾವಲ್ಲ, ಈ ಡೆರಿವೇಶನ್ಸ್ ಆಗಲಿ, ನ್ಯೂಮರಿಕಲ್ಸ್ ಆಗಲಿ, ಯು ಶುಡ್ ಸಾಲ್ವ್ ಇಟ್ ಇನ್ ಸಚ್ ಎ ವೇ ದಟ್ ಯು ಶುಡ್ ನಾಟ್ ಇವನ್ ಲೂಸ್ ಅ ಸಿಂಗಲ್ ಮಾರ್ಕ್ ಇನ್ ಎನಿ ಕ್ವೆಶನ್. ಯಾಕಂದ್ರೆ ಮೋಸ್ಟ್ ಸ್ಕೋರಿಂಗ್ ಪಾರ್ಟ್ ಇದೆ. ಪಾರ್ಟ್ ಡಿ ಇಸ್ ದ ಮೋಸ್ಟ್ ಸ್ಕೋರಿಂಗ್ ಪಾರ್ಟ್. ಸೊ ಇಲ್ಲೇ ನೀವು ಈವನ್ ಸಿಂಗಲ್ ಮಾರ್ಕು ಕಳ್ಕೋಬಾರ್ದು. ಅಷ್ಟು ಪರ್ಫೆಕ್ಟ್ ಆಗಿ ನೀವು ಡೆರಿವೇಶನ್ಸ್ ಅನ್ನು ಬರಿಬೇಕು, ಅಷ್ಟು ಪರ್ಫೆಕ್ಟ್ ಆಗಿ ನೀವು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಬೇಕು. ಯಾಕಂದ್ರೆ ಇದು ರಿಸ್ಕಿ ಪಾರ್ಟ್ ಅಲ್ಲ, ರಿಪೀಟೆಡ್ ಕ್ವೆಶನ್ಸ್ ಅನ್ನ ಇಲ್ಲಿ ಬರ್ತಿರ್ತಾವ್ರಿ ಈ ಪಾರ್ಟ್ ಒಳಗೆ. ಹಿಂಗಾಗಿ ನೀವು ಅದನ್ನ ಪರ್ಫೆಕ್ಟ್ ಆಗಿ ಬರೀರಿ, ಪರ್ಫೆಕ್ಟ್ ಆಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಕೊಡ್ರಿ. ನೆವರ್ ಲೂಸ್ ದ ಮಾರ್ಕ್ಸ್ ಇನ್ ದಿಸ್ ಪಾರ್ಟ್, ರೈಟ್. ಸೊ ದಟ್ ಇಸ್ ಆಲ್ ಅಬೌಟ್ ಪಾರ್ಟ್ ಡಿ. ನೆಕ್ಸ್ಟ್ ವಿಲ್ ಗೋ ಫಾರ್ ಪಾರ್ಟ್ ಸಿ. ಪಾರ್ಟ್ ಸಿ ಅಂತಂದ್ರೆ ನೋಡ್ರಿ, 4th ಮೇನ್ ಕ್ವೆಶನ್ 3 marks ಶಾರ್ಟ್ ಆನ್ಸರ್ ಕ್ವೆಶನ್ಸ್ ಇಲ್ಲಿ ಇರ್ತಾವ್ರಿ. ಸೊ ಟೋಟಲ್ 9 questions will be there. Out of 9 we have to answer 5 questions. 15 marks weightage ಅದ, ಕರೆಕ್ಟ್. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಟು ಅಟೆಂಪ್ಟ್ 5 questions, 5 questions ನಾವು ಅಟೆಂಪ್ಟ್ ಮಾಡಬೇಕಾದ್ರೆ, ಸಿ ವಾಟ್ ಮೈ ಸಜೆಷನ್ ಇಸ್, ನನ್ನ ಸಜೆಷನ್ ಏನಪ್ಪಾ ಅಂದ್ರೆ, 5 questions ಟಚ್ ಮಾಡ್ಲಿಕ್ಕೆ ನೀವು ಫಸ್ಟ್ ಪಾರ್ಟ್ ಒಳಗಿಂದ ಫಸ್ಟ್ 6 chapters ಮಾಡಿದ್ರೆ ಸಾಕ್ರಿ. ಯು ವಿಲ್ ಅಟೆಂಪ್ಟ್ 5 questions ಈಸಿಲಿ. ನೀವು ಆರಾಮಾಗಿ 5 questions ಅಟೆಂಪ್ಟ್ ಮಾಡಬಹುದು, ರೈಟ್. ಪ್ಲಸ್ ಇನ್ನೊಂದು ನಮಗಿಲ್ಲೇ ನೋಡ್ರಿ, ಒಂದು ಸಿಂಪಲ್ ನ್ಯೂಮರಿಕಲ್ ಬರ್ಬೇಕಾಗ್ತದೆ. 3 marks ದಾಗ ಒಂದು ಸಿಂಪಲ್ ನ್ಯೂಮರಿಕಲ್ ಪ್ರಾಬ್ಲಮ್ ಬರ್ಬೇಕಾಗ್ತದೆ. ಅಂಡ್ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಫ್ರಮ್ ನ್ಯೂಕ್ಲಿಯರ್. ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಎತ್ರೊಳಗಿಂದ ಬರ್ಲಿಕ್ಕೆ ಚಾನ್ಸಸ್ ಅದಪ್ಪ ಅಂದ್ರೆ ನ್ಯೂಕ್ಲಿಯರ್ ಒಳಗಿಂದ ನಮಗೊಂದು ನ್ಯೂಮರಿಕಲ್ ಬರ್ಲಿಕ್ಕೆ ಚಾನ್ಸಸ್ ಅದ. ನ್ಯೂಕ್ಲಿಯರ್ದಾಗಿನ ನ್ಯೂಮರಿಕಲ್ ಬರಬೇಕಾದ್ರೆ ಈಗ ರೇಡಿಯೋ ಆಕ್ಟಿವಿಟಿ ಅಂತೂ ಇಲ್ರಿ, ರೇಡಿಯೋ ಆಕ್ಟಿವಿಟಿ ಡಿಲೀಟ್ ಆಗಿದ್ರಿ. ಸೊ ನ್ಯೂಕ್ಲಿಯರ್ ಒಳಗಿನ ಪ್ರಾಬ್ಲಮ್ಸ್ ಉಳಿದು ಏನ್ರಿ, ಓನ್ಲಿ ಆನ್ ಬೈಂಡಿಂಗ್ ಎನರ್ಜಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ, ರೈಟ್. ಸೊ ಇದ್ರ ಮೇಲೆ ಮಾತ್ರ ನಮಗೆ ಕ್ವೆಶನ್ಸ್ ಬರ್ಲಿಕ್ಕೆ ಸಾಧ್ಯ ಅದಾವ. ಸೊ ಒಂದೇನ್ ಸಿಂಪಲ್ ನ್ಯೂಮರಿಕಲ್ ಏನದ, ಇಟ್ ಮೇ ಬಿ ಫ್ರಮ್ nuclei, and if it is from nuclei it will be on binding energy or specific binding energy. So ಉಳಿದ ಎಲ್ಲ ಚಾಪ್ಟರ್ಸ್ ಗಳನ್ನು ಪ್ರಿಪೇರ್ ಆಗ್ರಿ. ಬಟ್ ಫಸ್ಟ್ ಈ ಒಂದು 5-6 ಚಾಪ್ಟರ್ಸ್ ಗಳನ್ನು ನೀವು ಪ್ರಿಪೇರ್ ಆಗಿದ್ರೆ ಅಟ್ ಲೀಸ್ಟ್ 5 questions ಅಂತ ನೀವು ಟಚ್ ಮಾಡಬಹುದು. ಸೊ ಐ ಆಮ್ ನಾಟ್ ಸೇಯಿಂಗ್ ದಟ್ ಯು ಶುಡ್ ನಾಟ್ ಪ್ರಿಪೇರ್ ಅದರ್ ಚಾಪ್ಟರ್ಸ್, ಬಟ್ ನಿಮಗೆ ಮೋಸ್ಟ್ 5 questions ಇದ್ರೊಳಗೆ ಟಚ್ ಮಾಡ್ಲಿಕ್ಕೆ ಅಷ್ಟು ನಂಬರ್ ಆಫ್ ಚಾಪ್ಟರ್ಸ್ ಎನಫ್ ಅಂತ ನಾ ಹೇಳಿರ್ತೇನೆ, ರೈಟ್. ಓಕೆ, ದಟ್ ಇಸ್ ಆಲ್ ಅಬೌಟ್ ಪಾರ್ಟ್ ಸಿ. ನೆಕ್ಸ್ಟ್ ನೋಡ್ರಿ, ಇನ್ ಪಾರ್ಟ್ ಬಿ ಅಂಡ್ ಪಾರ್ಟ್ ಸಿ ಏನದಲ್ಲ, ಇಲ್ಲೇ you have to prepare all the chapters. ಯಾಕಂದ್ರೆ ಎಲ್ಲಾ ತರಗಿಂದ ಪಾಸಿಬಿಲಿಟೀಸ್ ಇಲ್ಲ ಅದಾವ್ರಿ. ನೋಡ್ರಿ, ಪಾರ್ಟ್ ಬಿ ಒಳಗೆ ನಮಗೆ ಥರ್ಡ್ ಮೇನ್ ಕ್ವೆಶನ್, ಇಲ್ಲೇ ನಮಗೆ ಇದು ಆಕ್ಚುಲಿ 2 marks ಅದ ಕ್ವೆಶನ್ಸ್ ರೀ. ದಿಸ್ ಹ್ಯಾಸ್ ಟು ಬಿ 2 mark, ರೈಟ್. ಇಲ್ಲೇ ನಮಗೆ 2 marks ಕ್ವೆಶನ್ಸ್ ಇರ್ತವೆ, 2 marks questions. Total 9 questions will be there. Out of 9, 5 we have to answer. 10 marks weightage ಅದ. ಸೊ ಇಲ್ಲಿ ಪಾರ್ಟ್ ಎ ಒಳಗೆ ನಮಗೆ ಕ್ವೆಶನ್ ನಂಬರ್ 1 to 15 and 16 to 20 ಇಲ್ಲಿ ನಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQs ಇರ್ತಾವೆ. ಇದ್ರೊಳಗೆ ನಮಗೆ 21 ದಿಂದ 29th ವರೆಗೂ ಇರ್ತಾವೆ, 21 to 29, ರೈಟ್. ಸೊ ಕ್ವೆಶನ್ಸ್ ವಿಲ್ ಬಿ ಫ್ರಮ್ 21 ನಂಬರ್ ಟು 29. ನೆಕ್ಸ್ಟ್ ನೋಡ್ರಿ, ಸಿ ಹಿಯರ್ ಇನ್ ಪಾರ್ಟ್ ಬಿ ಒಂದು ಸಿಂಪಲ್ ನ್ಯೂಮರಿಕಲ್ ಬರ್ಬೇಕಂತ ಹೇಳ್ತಾರೆ. ಪಾರ್ಟ್ ಬಿ ಒಳಗೆ ಒಂದು ಸಿಂಪಲ್ ನ್ಯೂಮರಿಕಲ್ ಇರ್ಬೇಕು, ಅಂಡ್ ದಟ್ ಮೇ ಬಿ ಫ್ರಮ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ಸಿಂಪಲ್ ನ್ಯೂಮರಿಕಲ್ ಇರ್ತದ್ರಿ. That may be on work done, that may be on capacitance, that may be on combination of capacitors, that may be on energy stored in a capacitor. ಇದ್ರ ಮೇಲೆ ನಮಗೆ ಪ್ರಾಬ್ಲಮ್ ಅದು ಇರಬಹುದು. ಇನ್ನು ಉಳಿದ ಕ್ವೆಶನ್ಸ್ ಅನ್ನು ಅಟೆಂಪ್ಟ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಎಲ್ಲಾ ಚಾಪ್ಟರ್ಸ್ ನೀವು ಪ್ರಿಪೇರ್ ಆಗ್ರಿ. ಡೋಂಟ್ ಟೇಕ್ ಎನಿ ಕೈಂಡ್ ಆಫ್ ರಿಸ್ಕ್ ಇನ್ ದೀಸ್ 2 parts. ಯಾಕಂದ್ರೆ ಇದ್ರೊಳಗೆ ಎಲ್ಲಾ ಚಾಪ್ಟರ್ಸ್ ಆಗಿಂದ ಕ್ವೆಶನ್ಸ್ಗಳು ಕವರ್ ಆಗುವಂತ ಚಾನ್ಸಸ್ ಬಹಳ ಇರ್ತಾವ್ರಿ. ಯು ಹ್ಯಾವ್ ಟು ಪ್ರಿಪೇರ್ ಆಲ್ ದ ಚಾಪ್ಟರ್ಸ್ ಫಾರ್ ದೀಸ್ ಪಾರ್ಟ್ಸ್ ಟು ಅಟೆಂಪ್ಟ್ ಕಂಪ್ಲೀಟ್ಲಿ,
right? In part A ಒಳಗೆ ನೋಡ್ರಿ there will be no choices. ನಿಮಗೆ part B ಒಳಗೆ ಚಾಯ್ಸ್ ಅದಾವ, part C ಒಳಗೆ ಚಾಯ್ಸ್ ಅದಾವ, part D ಒಳಗೆ ಚಾಯ್ಸ್ ಅದಾವ. There are no choices at all in part A. So most risky part ರೀ, ಮ್ಯಾಕ್ಸಿಮಮ್ ಜನ ಮಾರ್ಕ್ಸ್ ಕಳ್ಕೊಳ್ಳೋಂಥ ಪಾರ್ಟ್ ಇದೆ ಅದ, ರೈಟ್? ಸೊ ಇಲ್ಲಿ ನೋಡ್ರಿ ಫಸ್ಟ್ ನಮಗೆ 15 MCQs ಇರ್ತಾವ. MCQs 1 ಮಾರ್ಕ್ 15, ಅದು 15 ನೀವು ಆನ್ಸರ್ ಮಾಡ್ಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ 5 ಕ್ವೆಶನ್ಸ್ ಇರ್ತಾವ್ರಿ, 5 ಕ್ವೆಶನ್ಸ್ ನೀವು ಅಟೆಂಪ್ಟ್ ಮಾಡ್ಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ನಿಮಗೆ ಬ್ರಾಕೆಟ್ ಒಳಗೆ ಆನ್ಸರ್ಸ್ ಕೊಟ್ಟಿರ್ತಾರೆ, ಮೋಸ್ಟ್ ಈಸಿ ವೇ ದಟ್ ಈಸ್ ಓಕೆ. ಆಮೇಲೆ ನಿಮಗೆ ರಿಲೇಟೆಡ್ ಇದೆ ಅಂತ ಹೇಳಿ ಗೊತ್ತಾದ್ರೂ ಕೂಡ ನೀವು ಬರೀಬಹುದು. ಸೊ ಮಾರ್ಕ್ಸ್ ಕಳ್ಕೊಳ್ಳುವಂತ ಚಾನ್ಸಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಬಹಳ ಕಡಿಮೆ. ಯು ವಿಲ್ ಗೆಟ್ ಟು ನೋ ದಟ್, especially now in case if we have studied in depth for CET, NEET as well as JEE, then we can gain the marks here without losing a single mark also, right? It is dependent upon our depth of subject. Okay, that is all about these things, right? So ಈಗ ಅಷ್ಟು parts of the question papers ನಾವು in detail discuss ಮಾಡಿದ್ವಿ. We have seen the most possible questions also, right? Next ನೋಡ್ರಿ, lastly ನಾ ಹೇಳೋದೇನಂತಂದ್ರೆ, don't think that question paper will be very tough. ಯಾಕಂದ್ರೆ ಬಹಳ ಟಫ್ ಇರ್ತೈತಿ ಅಂತೇಳಿ ನೀವು ಹೆದರ್ಕೊಂಡು ಅಥವಾ ನೆಗೆಟಿವ್ ಥಿಂಕಿಂಗ್ ಮಾಡಿ ಕಾನ್ಫಿಡೆನ್ಸ್ ಕಡಿಮೆ ಮಾಡ್ಕೊಂಡು ನೀವು ಎಕ್ಸಾಮ್ ಹೋಗುವಂಥದ್ದು ಆಗಬಾರ್ದು. ಯು ಶುಡ್ ಬಿ ಕಾನ್ಫಿಡೆಂಟ್ ಎನಫ್, ಯು ಶುಡ್ ಬಿ ಎಂಟ್ರಿಂಗ್ ದ ಎಕ್ಸಾಮ್ ಆಲ್ ಹ್ಯಾಪಿಲಿ ಅಂಡ್ ಕಾನ್ಫಿಡೆಂಟ್ಲಿ, ರೈಟ್? ಯಾಕಂತಂದ್ರೆ ನೋಡ್ರಿ, ವೇಟೇಜ್ ನಮಗೆ ಯಾವ ತರ ಇರ್ತದಪ್ಪ ಅಂದ್ರೆ ಈಸಿ 46 ಮಾರ್ಕ್ಸ್ ನಮಗೆ ಈಸಿ ಇರ್ತದೆ. 46 ಮಾರ್ಕ್ಸ್ ವಿಲ್ ಬಿ ಈಸಿ ಇನ್ ಕ್ವೆಶನ್ ಪೇಪರ್. ಎವರೇಜ್ ನಮಗೆ 46 ಮಾರ್ಕ್ಸ್ ಇರ್ತದೆ ಔಟ್ ಆಫ್ 115, ರೈಟ್? ಡಿಫಿಕಲ್ಟ್ ನಮಗೆ 23 ಮಾರ್ಕ್ಸ್ ಇರ್ತದೆ, ರೈಟ್? ಸೊ ನಮಗೆ ಈಸಿ ಕ್ವೆಶನ್ಸು ಇರ್ತಾವೆ, medium questions ಇರ್ತಾವೆ, difficult questions ಇರ್ತಾವೆ. So there will be no question paper which has all easy questions. There will be no question paper which has all tough questions. ಕೆಲವೊಂದು ಕ್ವೆಶನ್ಸ್ ನಮಗೆ ಗೊತ್ತಿರದೇ ಇರುವಂತವು ಇರ್ತಾವ್ರಿ, ಕೆಲವೊಂದು ಕ್ವೆಶನ್ಸ್ ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಏನ್ಕೊಂಡಿರ್ತೇವೆ ಅಂತವು ಇರ್ತಾವ್ರಿ. So go confidently for the exam. Never think negatively that the question paper will be tough or I cannot attempt all the questions like that. Okay, so ನೀವು ಕ್ವೆಶನ್ ಪೇಪರ್ ನೋಡಿದ ಕೂಡಲೇ ಯಾವುದೋ ಒಂದು ಕ್ವೆಶನ್ ಅಥವಾ ಎರಡು ಕ್ವೆಶನ್ ನಮಗೆ ಬರದೇ ಇದ್ರೆ ಅಲ್ಲಿ ನೀವು ಸಡನ್ ಆಗಿ ಟೆನ್ಷನ್ ಮಾಡ್ಕೊಂಡು ಪ್ರೆಷರ್ ಮಾಡ್ಕೊಂಡು ಬ್ಲಾಕ್ ಆಗಬೇಡ್ರಿ. ಓಕೆ, ದೇರ್ ವಿಲ್ ಬಿ ಮೆನಿ ನಂಬರ್ ಆಫ್ ಕ್ವೆಶನ್ಸ್ ಫರ್ದರ್ ವಿಚ್ ಆರ್ ಇನ್ ಯೋರ್ ಫೇವರ್, ರೈಟ್? ಸೊ ಕಂಪ್ಲೀಟ್ ಕ್ವೆಶನ್ ಪೇಪರ್ ನೋಡ್ರಿ, ಆಮೇಲೆ ನೀವು ಆನ್ಸರ್ ಮಾಡ್ಲಿಕ್ಕೆ ಶುರು ಮಾಡ್ರಿ. ಸ್ಟಾರ್ಟ್ ವಿತ್ ಯುವರ್ ಫೇವರೇಟ್ ಪಾರ್ಟ್, ರೈಟ್? ಆಮೇಲೆ ಆನ್ಸರ್ಸ್ಗಳನ್ನು ಇನ್ ಡೀಟೇಲ್ ಆಸ್ ಮಚ್ ಆಸ್ ಪಾಸಿಬಲ್ ಸಿಸ್ಟಮ್ಯಾಟಿಕ್ ಆಗಿ ಚೆನ್ನಾಗಿ ಬರೀರಿ. ಯಾಕಂತಂದ್ರೆ ದೇರ್ ಇಸ್ ಎನಫ್ ಟೈಮ್ ಟು ರೈಟ್ 70 ಮಾರ್ಕ್ಸ್, ರೈಟ್? ಸೊ ಐ ಹೋಪ್ ಯು ಆಲ್ have understood the analysis of the question paper easily, and I wish you all will do very good in your upcoming board exams. For any kind of information or for any kind of concepts you require or videos you require, please put it in the comment box. I will surely make a video on that. Thank you. Keep watching the channel for further more informative videos as well as concepts of physics. Thank you so much.